ಆದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಕ್ಕಳ ಜೀವನನ ಹಾಳು ಮಾಡ್ಬಿಟ್ರಲ್ಲ. ಗೊಂಬೆ 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 ಅಂತ ಕರೆದು ಇಲ್ಲಿ ಕೈ ಮುರಿದು ಶೋಕೇಸಲ್ಲಿ ಇಟ್ಬಿಟ್ರಲ್ಲ. ಈಗ ಹೇಗೆ ಸರಿ ಮಾಡ್ತೀರಾ? 22 ವರ್ಷಗಳ ಈ ಗೊಂಬೆ ಬದುಕಲ್ಲಿ ಕಳ್ಕೊಂಡಿರೋ ಸುಖ, ನೆಮ್ಮದಿ, ಪ್ರೀತಿ ಇದನ್ನೆಲ್ಲ ವಾಪಸ್ ತಂದ್ಕೊಳಕ್ಕಾಗುತ್ತಾ ನಿಮ್ಗೆ? ವಯಸ್ಸನ್ನು ಶೆಲ್ಲು ಆಲ್ಮೋಸ್ಟ್ ಖಾಲಿಯಾಗಿರೋ ಗೊಂಬೆ ಮತ್ತೆ ಖುಷಿಯಾಗಿ ಹಾಡೋ ಹಾಗೆ ಮಾಡೋಕ್ಕಾಗುತ್ತಾ ನಿಮಗೆ? ಕ್ರಿಮಿನಲ್, ಅಯೋಗ್ಯ, ನನ್ನ ಮಗಳ ತಲೆ ಹಾಳು ಮಾಡ್ತಾ ಇದ್ದಾನೆ. ನನ್ನ ಮಗಳನ್ನ ಅವಳಿಂದ ಕಾಪಾಡ್ಕೋಬೇಕು. ನನ್ನ ಮಗಳನ್ನ ಅವನಿಂದ ಕಾಪಾಡ್ಕೋಬೇಕು. ನಾನು ನನ್ನ ಮಗಳನ್ನ ಕಾಪಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ಅಣ್ಣ ಇಲ್ಲಿ ಕಾಣಿಸ್ತಿಲ್ಲ. ಅವನ ಕಾಫಿನ ಇಲ್ಲೇ ಇಡ್ಲಾ? ಬೇಡ, ಅಣ್ಣ ಹೊರಗೆ ಇದ್ದಾರೆ. ನೀನೇ ಹೋಗಿ ಕೊಟ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ನೀನು ಮಾಡ್ತಿರೋದು ಸರಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ನಾನೇನು ಮಾಡಿದೆ ಅದಕ್ಕೆ? ನೀನು ಹುಟ್ಟಿದಾಗಿಂದ ನಿಮ್ಮ ಅಣ್ಣನ ಜೊತೆನೇ ಬೆಳೆದಿದ್ಯಾ. ಅವ್ರು ಏನು ಅಂತ ನಿನಗೆ ಗೊತ್ತಿಲ್ವಾ ಲಕ್ಷ್ಮಿ? ಇಷ್ಟು ದಿನದಲ್ಲಿ ಸಂಜೀವ್ ಅವರು ಎಷ್ಟು ಒಳ್ಳೆಯವರು ಅಂತ ನನಗೆ ಅರ್ಥ ಆಗಿದೆ. ಅಂಥದ್ರಲ್ಲಿ ನೀನು ಒಂದು ಇನ್ಸಿಡೆಂಟಿಂದ ಅವ್ರನ್ನ ಜಡ್ಜ್ ಮಾಡೋದು ಸರಿನಾ ಹೇಳು? ಅದಕ್ಕೆ ನಿಮಗೆ ಅಣ್ಣನ ಮೇಲೆ ಏನೂ ಬೇಜಾರಿಲ್ವಾ? ಅದಕ್ಕೆ ಬೇಕಾದರೆ ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ನೀನು ಮಾತಾಡಬೇಕು ಲಕ್ಷ್ಮಿ, ಆದರೆ ತಪ್ಪು ತಿಳ್ಕೊಂಡು ಪ್ರಶ್ನೆ ಮಾಡೋದಕ್ಕಲ್ಲ, ಪ್ರೀತಿಯಿಂದ ಮಾತಾಡಬೇಕು. ನಾನು ಆದಿ ಹೇಗಿದ್ದೀವೋ ನೀನು ಸಂಜೀವ್ ಅವರು ಕೂಡ ಹಾಗೆ ಅಲ್ವಾ? ಅದಕ್ಕೆ ನಿಮಗೆ ನಿಜವಾಗ್ಲೂ ಯಾವ ಬೇಸರನೂ ಇಲ್ವಾ? ನನಗೆ ಯಾವ ಬೇಸರನೂ ಇಲ್ಲ ಲಕ್ಷ್ಮಿ. ಆದರೆ ನೀನು ನಿಮ್ಮ ಅಣ್ಣನ ಮಾತಾಡಿಸ್ತಾ ಇದ್ರೆ ಅವ್ರಿಗೆ ಬೇಜಾರಾಗೋದಂತೂ ನಿಜ. ಹೋಗು, ಕಾಫಿ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸೋಗು. ಅಣ್ಣ, ಅಣ್ಣ, ಲಕ್ಕಿ, ಕಾಫಿ ತಂದ್ಯಾ? ನೀನು ನನ್ನನ್ನು ಮಾತಾಡ್ಸಲ್ಲ ಅಂತ ಅನ್ಕೊಂಬಿಟ್ಟಿದ್ದೆ ಕಣೆ. ಯಾಕೆ ಮಾತಾಡಿಸ್ಬೇಕು ನೀನು ನನ್ನ?